ನಾನು ಹೀಗೆ ಸಂಗೀತ ಹೇಳ್ಕೊಡ್ತಾ ಇದ್ದೆ. ಸೊ ಜೀವನ ನಡೀತಾ ಇತ್ತು. ಲೈಕ್ ನಮ್ಮ ಹಸ್ಬೆಂಡ್ ಬ್ಯಾಂಕ್ ಹೋಗೋರು, ಅವ್ರಿಗೆ ಪರವಾಗಿರಲಿಲ್ಲ, ಸ್ಯಾಲ್ರಿ ಸುಮಾರಾಗಿ ಸ್ಯಾಲ್ರಿ ಬರ್ತಾಯಿತ್ತು. ಆ ಸ್ಯಾಲ್ರಿನಲ್ಲಿ ಸಿಸ್ಟಮೆಟಿಕ್ ಲೈಫು. ಬ್ಯಾಂಕಿಂದ ಮನೆ ಕೊಟ್ಟಿದ್ದರು. ಆಮೇಲೆ ನಾವು ಕ್ಯಾಲ್ಕುಲೇಟಿವ್ ಆಗಿ ನನಗೇನೆಂದರೆ ಅವಾಗ ಮಗ ಹುಟ್ಟಿದಾಗ ನನ್ನ ಪ್ರಯಾರಿಟಿ ಕಂಪ್ಲೀಟ್ ನನ್ನನ್ನೇ ನಾನು ಮರೆತುಬಿಟ್ಟು ನನ್ನ ಮಗ ನಂದು ಜೀವನ ಅನ್ನೋ ಥರ ಆಗೋಯ್ತು. ಆವಾಗ ಅವನ ಖರ್ಚೇ ನಮಗೆ ಬರೋ ಸಂಬಳದಲ್ಲಿ ಅರ್ಧ ಖರ್ಚು ಅವನಿಗಾಗ್ತಾಯಿತ್ತು. ಅವನ ಮಿಲ್ಕ್ ಪೌಡರು, ಅವನ ಸಿರಿಲ್ಯಾಕು, ಅದು ಇದು ಅಂತ ಇದೇ ಥರ ನಡೀತಾಯಿತ್ತು. ಆವಾಗ ನಾನು ಸಂಗೀತ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ಲೈಕ್ ಅದಾಗಿ ಅವನೊಂದು 3ನೇ ಕ್ಲಾಸ್ಗೆ ಬಂದು 4ನೇ ಕ್ಲಾಸು. ಅವಾಗಲೂ ನಾನು ಮ್ಯೂಸಿಕ್ ಟೀಚರೇ ಆಗಿದ್ದೆ. ಯಾವಾಗಲೂ ಗುನು ಅಂತ ಹಾಡು ಹೇಳ್ತಿರೋನು ಅವನು. ಬಿಕಾಸ್ ನನ್ನ ಸಂಗೀತ ಪಟ. ಈವನ್ ನಾವು ಅವನಿಗೆ ತುಂಬ ಸಂಗೀತ ಅಂದರೆ ಇಬ್ರಿಗೂ ಇಷ್ಟ. ದೊಡ್ಡವನಿಗಂತಲೂ ತುಂಬ. ಅವನಿಗೆ ನನ್ನನ್ನು ಸಂಗೀತ ಟೀಚರ್ ಅಂತ ನೋಡೋಕ್ಕೆ ಆಸೆ ಜಾಸ್ತಿ ನನ್ನ ಮಗನಿಗೆ. ಅವನಿಗೆ ನಾನೇನು ಬಿಸ್ನೆಸ್ ಮಾಡಲಿ ಅದೆಲ್ಲ ಏನೇನು.